ಮೊದಲನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಹುಣಸೆ ಹಣ್ಣನ್ನು ತಿನ್ನಬಾರದು? ಎ ಗ್ಯಾಸ್ಟ್ರಿಕ್, ಬಿ BP, ಸಿ ಶುಗರ್, ಡಿ ಹಲ್ಲು ನೋವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲು ನೋವು. ಎರಡನೆಯ ಪ್ರಶ್ನೆ, ತಲೆ ಕೂದಲು ಬೆಳ್ಳಗಾಗಲು ಮುಖ್ಯ ಕಾರಣವೇನು? ಎ ಕಡಿಮೆ ನೀರು ಸೇವನೆ, ಬಿ ವಿಟಮಿನ್ಸ್ ಕೊರತೆ, ಸಿ ಅನುವಂಶೀಯತೆ, ಡಿ ಬಿಸಿಲಿನಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮೂರನೆಯ ಪ್ರಶ್ನೆ, ಐಸ್ ಕ್ರೀಮ್ ಹೆಚ್ಚು ತಿಂದರೆ ಯಾವ ಸಮಸ್ಯೆ ಬರುತ್ತದೆ? ಎ ತಲೆನೋವು, ಬಿ ಕೆಮ್ಮು, ಸಿ ಜ್ವರ, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ನಾಲ್ಕನೆಯ ಪ್ರಶ್ನೆ, ವಿಶ್ವದಲ್ಲಿಯೇ ಅತಿ ಹೆಚ್ಚು ತಿನ್ನುವಂತಹ ಮಾಂಸ ಯಾವುದು? ಎ ಹಂದಿ ಮಾಂಸ, ಬಿ ಮೀನಿನ ಮಾಂಸ, ಸಿ ಕೋಳಿ ಮಾಂಸ, ಡಿ ಕುರಿ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ ಮಾಂಸ. ಐದನೆಯ ಪ್ರಶ್ನೆ, ಹೆಚ್ಚು ಹಸಿ ಮೆಣಸಿನಕಾಯಿ ಬಳಸುವುದರಿಂದ ಏನಾಗುತ್ತೆ? ಎ ಕಿಡ್ನಿ ಸ್ಟೋನ್, ಬಿ ಹೊಟ್ಟೆ ಉರಿ, ಸಿ BP ಬರುತ್ತದೆ, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆ ಉರಿ. ಆರನೆಯ ಪ್ರಶ್ನೆ, ಕಾಗೆ ಎಷ್ಟು ವರ್ಷಗಳ ಕಾಲ ಬದುಕುತ್ತದೆ? ಎ 7 ರಿಂದ 9 ವರ್ಷ, ಬಿ 10 ವರ್ಷ, ಸಿ 8 ವರ್ಷ, ಡಿ 4 ವರ್ಷಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 7 ರಿಂದ 9 ವರ್ಷ. ಏಳನೆಯ ಪ್ರಶ್ನೆ, ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯುತ್ತಾರೆ? ಎ ಜವಾಹರ್ಲಾಲ್ ನೆಹರು, ಬಿ ಭಗತ್ ಸಿಂಗ್, ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಿ ಮಹಾತ್ಮ ಗಾಂಧೀಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಎಂಟನೆಯ ಪ್ರಶ್ನೆ, ಭಾರತದ ವೈದ್ಯ ಪದ್ಧತಿ ಯಾವುದು? ಎ ಅಲೋಪತಿ, ಬಿ ಆಯುರ್ವೇದ, ಸಿ ಯುನಾನಿ, ಡಿ ಸಿದ್ಧ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಯುರ್ವೇದ. ಒಂಬತ್ತನೆಯ ಪ್ರಶ್ನೆ, ಕೂದಲು ಉದುರುವುದು ನಿಲ್ಲಲು ಯಾವ ಹಣ್ಣು ತುಂಬ ಉತ್ತಮ? ಎ ಆ್ಯಪಲ್, ಬಿ ನಲ್ಲಿಕಾಯಿ, ಸಿ ದಾಳಿಂಬೆ ಹಣ್ಣು, ಡಿ ಮಾವಿನ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲ್ಲಿಕಾಯಿ. ಹತ್ತನೆಯ ಪ್ರಶ್ನೆ, ಯಾವ ತಿಂಗಳು ಕಡಿಮೆ ದಿನಗಳನ್ನು ಹೊಂದಿದೆ? ಎ ಜುಲೈ, ಬಿ ಮಾರ್ಚ್, ಸಿ ಜೂನ್, ಡಿ ಫೆಬ್ರವರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಫೆಬ್ರವರಿ. 11ನೆಯ ಪ್ರಶ್ನೆ, ಚೇಳಿನ ವಿಷವನ್ನು ಯಾವುದಕ್ಕೆ ಬಳಸುತ್ತಾರೆ? ಎ ಆಲ್ಕೋಹಾಲ್, ಬಿ ಆಹಾರ, ಸಿ ಬಂಗಾರ ತಯಾರಿಕೆಯಲ್ಲಿ, ಡಿ ಔಷಧ ತಯಾರಿಕೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಔಷಧ ತಯಾರಿಕೆಯಲ್ಲಿ. 12ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ತುಪ್ಪವನ್ನು ಉತ್ಪಾದನೆ ಮಾಡಲಾಗುತ್ತದೆ? ಎ ಅಮೆರಿಕಾ, ಬಿ ಇಂಡಿಯಾ, ಸಿ ಜಪಾನ್, ಡಿ ಇಟಲಿ.
ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯಾ. ಇನ್ನು 13ನೆಯ ಪ್ರಶ್ನೆ, ಭಾರತದ ನೈಟಿಂಗೇಲ್ ಎಂದು ಯಾರನ್ನ ಕರೆಯುತ್ತಾರೆ? ಎ ಸರೋಜಿನಿ ನಾಯ್ಡು, ಬಿ ಲಕ್ಷ್ಮಿ, ಸಿ ಇಂದಿರಾ ಗಾಂಧಿ, ಡಿ ಕಿರಣ್ ಬೇಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು. 14ನೆಯ ಪ್ರಶ್ನೆ, ಗಜ ಎಂದರೆ ಯಾವ ಪ್ರಾಣಿ? ಎ ಚಿರತೆ, ಬಿ ಹುಲಿ, ಸಿ ಆನೆ, ಡಿ ಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಉರಿಮೂತ್ರ ಬರಲು ಮುಖ್ಯ ಕಾರಣವೇನು? ಎ ಬಿಸಿನೀರು ಹೆಚ್ಚಾಗಿ ಕುಡಿಯುವುದರಿಂದ, ಬಿ ಕಡಿಮೆ ನೀರನ್ನು ಸೇವನೆ ಮಾಡುವುದರಿಂದ, ಸಿ ಹೆಚ್ಚಾಗಿ ಮಾತ್ರೆ ಸೇವನೆ ಮಾಡುವುದರಿಂದ, ಡಿ ಮೂತ್ರ ತಡೆ ಹಿಡಿಯುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಿಮೆ ನೀರು ಸೇವನೆ, ಆಪ್ಷನ್ ಎ ಬಿಸಿ ನೀರು ಸೇವನೆ, ಆಪ್ಷನ್ ಡಿ ಮೂತ್ರ ತಡೆ ಇಡುವುದರಿಂದ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.